ಹಾಸನ BCM ಹಾಸ್ಟೆಲ್ನಲ್ಲಿ ವಾರ್ಡನ್ನ ದರ್ಪ ಹೆಂಗಿದೆ ಅಂತ ತೋರಿಸ್ತೀವಿ. 3 ದಿನಗಳಿಂದ ವಿದ್ಯಾರ್ಥಿಗಳಿಗೆ ಊಟನೇ ಕೊಟ್ಟಿಲ್ವಂತೆ ವಾರ್ಡನ್. ರೆಕ್ಕೆ ಪುಕ್ಕ ಹುಳಗಳಿರುವ ಊಟ ಕೊಡ್ತಾ ಇದ್ದಾರಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬ ಸ್ಟೂಡೆಂಟ್ಗೆ 4 ದಿನದಿಂದ ಉಪವಾಸ ಬೀಳಿಸಿದ್ದಾರೆ. BCM ಹಾಸ್ಟೆಲ್ನಲ್ಲಿ ಊಟ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಆಕಾಶವಾಣಿ ಹಿಂಭಾಗದ BCM ಹಾಸ್ಟೆಲ್ನಲ್ಲಿ ನಡೆದಿರುವ ಘಟನೆ ಇದು. ವಾರ್ಡನ್ ವಿರುದ್ಧ BCM ಹಾಸ್ಟೆಲ್ನಲ್ಲಿ ರಾತ್ರೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ವಾರ್ಡನ್ ನಡೆಯನ್ನ ಖಂಡಿಸಿ ವಿದ್ಯಾರ್ಥಿಗಳಿಂದ ಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ವಾರ್ಡನ್ ವಿರುದ್ಧ ಕೂಡಲೇ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಮನವಿ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲ, ನೀವು ಪ್ರಶ್ನೆ ಮಾಡುವಂತಹ ಮೀಸೆ ಚಿಗುರಿರುವ ಮಕ್ಕಳ ಹಾಸ್ಟೆಲ್ನಲ್ಲೇ ಹಿಂಗೆ ಅಂದರೆ BCM ಹಾಸ್ಟೆಲ್ ಇನ್ನು ಪುಟಾಣಿ ಮಕ್ಕಳೆಲ್ಲ ಸೇರ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಇನ್ಯಾವ ರೀತಿಯಾಗಿ ನೀವು ಕಾಟ ಕೊಡ್ಬೋದು? ಪ್ರಶ್ನೆ ಮಾಡ್ತಾರೆ, ಇವ್ರು ತಿರುಗು ಬೀಳ್ತಾರೆ, ಇವ್ರ ಹತ್ರ ನಾವು ಚೆನ್ನಾಗಿರಬೇಕು ಅನ್ನುವಂಥವ್ರ ಹತ್ರ ನಿಮ್ಮ ದರ್ಪ ಹಿಂಗಂದ್ರೆ. ರೆಕ್ಕೆ ಪುಕ್ಕ ಇತ್ತು ಅಂದರೆ ಸರಿಯಾಗಿ ಕ್ಲೀನ್ ಮಾಡ್ತಾ ಇರಲಿಲ್ಲ, ಹೈಜೀನ್ ಮೇಂಟೈನ್ ಮಾಡ್ತಿರ್ಲಿಲ್ಲ ಅಂತ ಊಟ ಕೊಡ್ತಾ ಇದ್ರು. ಯಾರ ರೀತಿ ತಿಂತಾರೆ? ಅದನ್ನು ಪ್ರಶ್ನೆ ಮಾಡಿದ್ರೆ ಉಪವಾಸ ಕೆಡುತ್ತಾರಂತೆ. ವಾರ್ಡನ್ನ ರಾಕ್ಷಸರ ನೀವುಗಳು. ಸರ್, ಏನ್ ಸರ್, ಒಂದು ವಾರದಿಂದ ಹಾಸ್ಟೆಲ್ ಅಲ್ಲಿ ಏನು ಇನ್ಫ್ಲೂಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಮೊದಲು ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ, ಈಗ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು, ಯುದ್ಧ ಆದ ಗ್ಯಾಸ್ ಬರ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಸಿದ್ದಾರೆ. ಎಲ್ಲಿ ಇನ್ಫ್ಲೂಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನಂದ್ರೆ, ವಿದ್ಯಾರ್ಥಿಗಳಿಗೆ ಊಟ ನಿಲ್ಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತು ಏನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂತ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತು ಚಿಕನ್ ರೆಕ್ಕೆ ಪುಕ್ಕಗಳು ಇದಾವೆ ಅಂತ ಹೇಳಿದಂತ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಇಲಾಖೆಯವರೇ ಹಿಂಗ್ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಾ, ನನ್ನ ಹತ್ರ ಹೇಳಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂತಹ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂತ ಕೇಳಕ್ ಬಂದಾಗ, ಸರ್ ಏನ್ ಸರ್ ಚಿಕನ್ ಊಟ ಹಿಂಗ್ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ವಾರ್ಡನ್ ಸರ್, ನಿನ್ನ ನಾನು ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಆ ನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡುಗೆ ಭಟ್ರುಗಳೇನಿದ್ದಾರೆ ಅವರು ವಾರ್ಡನ್ನ ತಿಳ್ಕೊಂಡು ಹೋದ್ರು. ಸರ್ ಇಲ್ಲ ಸರ್, ಬನ್ನಿ ಸರ್, ಬೇಡ ಸರ್, ವಿದ್ಯಾರ್ಥಿಗಳ ಮೇಲೆ ಏನು ಗಲಾಟೆ ಮಾಡ್ತಾ ಇದೀವಿ ಅಂತವ. ಆದ್ರೂ ಕೂಡ ವಾರ್ಡನ್ ಚಾಲೆಂಜ್ ಹಾಕಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಚೇತನ್ ನೀಡ್ತಾರೆ. ಚೇತನ್, ಯಾಕೆ ವಾರ್ಡನ್ನ ಈ ದರ್ಪಕ್ಕೆ ಕಾರಣ ಏನು? ವಿದ್ಯಾರ್ಥಿಗಳ ಮೇಲೆ ಊಟ ಕೊಡದೆ ಸೇಡ್ ತೀರಿಸ್ಕೊಳ್ಳುವಂತಹ ಪರಿಸ್ಥಿತಿ ಏನಕ್ಕೆ ಬಂದಿದೆ? ಏನ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇವಾಗ? ಖಂಡಿತ ವಿದ್ಯಾ, ಏನು ಹಾಸನ ನಗರದಲ್ಲಿ ಏನು ಆಕಾಶವಾಣಿ ಹಿಂಭಾಗ ಇರತಕ್ಕಂತ BCM ಹಾಸ್ಟೆಲ್ ಏನಿದೆ, ಅದರಲ್ಲಿ 160 ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅದರ ಪೈಕಿ 18 ವಿದ್ಯಾರ್ಥಿಗಳೇನಿದ್ದಾರೆ, ಆ 18 ವಿದ್ಯಾರ್ಥಿಗಳು ಅಂದ್ರೆ ಇನ್ಫ್ಲೂಯೆನ್ಸ್ ನ ಬಳಸ್ಕೊಂಡು ಬಂದಂತ ಹೆಚ್ಚುವರಿ ವಿದ್ಯಾರ್ಥಿಗಳಿದ್ದಾರೆ. ಈ ಸಂಬಂಧ ಏನು ವಾರ್ಡನ್ ಇದ್ದಾರೆ, ಅವರು ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಊಟವನ್ನ ಕೊಡದೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು, ಅವರಿಗೆ ಊಟ ಕೊಡಲ್ಲ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು 160 ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಮಧ್ಯಾಹ್ನ ಮಾಡಿದ ಊಟವನ್ನಷ್ಟೇ ಬಡಿಸ್ತಿರ್ತಕ್ಕಂಥದ್ದು. ಇನ್ನು ಸಂಜೆ ಊಟ ಏನಿದೆ ಅದನ್ನ ಮಾಡ್ತಿಲ್ಲ. ಕಾರಣ ಕೇಳಿದ್ರೆ ವಿದ್ಯಾರ್ಥಿಗಳು ಕಾರಣ ಕೇಳಿದ್ರೆ ಗ್ಯಾಸ್ ಇಲ್ಲದ ಕಾರಣ ನಾವು ಅಡಿಗೆ ಮಾಡಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮಧ್ಯಾಹ್ನದ ಊಟ ಏನಿರುತ್ತೆ ಆ ಊಟವನ್ನೇ ಸಂಜೆಗೂ ಬಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ನಿನ್ನೆ ಅಂದ್ರೆ ವಾರಕ್ಕೆ 1 ದಿನ ಏನು ನಾನ್ ವೆಜ್ ಕೂಡ ಕೊಡ್ಲಾಗುತ್ತೆ, ಆದ್ರೆ ಆ ಸಂದರ್ಭದಲ್ಲಿ ಅದನ್ನ ಏನು ಶುಚಿತ್ವದಿಂದ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಸಿಬ್ಬಂದಿಗಳನ್ನ ಕೇಳಿದ್ದಾರೆ. ಆ ನಂತರ ವಾರ್ಡ್ ಅನ್ನು ನಾವು ಅವ್ರ ಏನು ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಿರೋ ಅಂತದ್ದು, ಅಂದ್ರೆ ಊಟ ಕೊಡೋದೇ ಹೀಗೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಏನು ಇನ್ಫ್ಲೂಯೆನ್ಸ್ ಅಂದ್ರೆ ದೃಶ್ಯಾವಳಿಯಲ್ಲಿ ಓರ್ವ ವಿದ್ಯಾರ್ಥಿ ಏನಿದ್ದಾರೆ ಆತ ಕಣ್ಣೀರ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ನಾವು 500 ಕಿಲೋಮೀಟರ್ ಇಂದ ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಿಲ್ಲ ಅನ್ನೋ ಅಳನನ್ನ ತೋಡ್ಕೊಂಡ್ರ ಅಂತದ್ದು. ವಿದ್ಯಾ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಎಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಮರೆ, ನಿನಗೆ ಒಬ್ಬರಿಗೆ ಊಟ ಕೊಡೋಕೆ